ಪವಿತ್ರ ವಾಸುದೇವನ್. ಲೋ ನವೀನ ಸಿನಿಮಾ ತುಂಬಾ ಚೆನ್ನಾಗಿದೆ. ಎರಡು ಟ್ರಾನ್ಸಿಷನ್ ಅಂದರೆ ಫಸ್ಟ್ ಹಾಫ್ ಬಂದು ಹಳ್ಳಿ ಸೊಗಡು, ಸೆಕೆಂಡ್ ಹಾಫು ನಮ್ಮ ರಿಯಲ್ ಲೈಫ್ ಬ್ಯಾಂಗ್ಳೂರ್. ಯಾಕಂದರೆ ನಾವು ಆರ್ ಆರ್ ನಗರ್ ನೋಡಿಕೊಂಡು ಬೆಳೆದಿರೋದ್ರಿಂದ ಸೊ ಅದೇ ಏರಿಯಾ ನಮ್ಗೆ ತುಂಬ ರಿಲೇಟ್ ಆಗುತ್ತೆ. ಮತ್ತು ಕಾಮಿಡಿ ಒಂದು ಕ್ಲಾಸ್ ಆಗಿದೆ. ಹಾಡು ಕೈ ತೊಳ್ಕೊಂಡು ಮುಟ್ಟಂಗೋಳೆ ತುಂಬ ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ಬಂದು ನೋಡಿ. ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಬಂದು ತುಂಬ ಚೆನ್ನಾಗಿ ನಗ್ಬೋದು. ಒಂದು ಒಳ್ಳೆ ಮೀನಿಂಗ್ ಕೂಡ ಇದೆ. ನೆವರ್ ಗಿವ್ ಅಪ್ ಅಂತ. ಆಲ್ ದಿ ಬೆಸ್ಟ್. ನವೀನ ಪಿಕ್ಚರು ಸಕ್ಕತ್ತಾಗೈತೆ. ನವೀನಣ್ಣನ ಬರೀ ಮ್ಯೂಸಿಕ್ಕು ಸಿಂಗಿಂಗಲ್ಲಿ ನೋಡಿದ್ದೆ. ಒಂದು ಫುಲ್ ಆ್ಯಕ್ಟಿಂಗ್ ಆಗಿ ಫುಲ್ ಕಾಮಿಡಿಯಿಂದ ಹಿಡಿದು ಸೆಂಟಿಮೆಂಟಿಂದ ಹಿಡಿದು ಎಲ್ಲ ಓವರಾಲ್ ಒಂದು ಮಿಕ್ಸ್ ಆಗಿ ನೋಡಿದೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗೈತೆ ಪಿಕ್ಚರು. ದಯವಿಟ್ಟು ನಾನು ಎಲ್ಲ ಪಿಕ್ಚರ್ಗೂ ಬಂದಾಗ್ಲೂ ಪ್ರೀಮಿಯರ್ ಶೋನಲ್ಲಿ ಅದನ್ನೇ ಹೇಳೋದು ನಾನು. ದಯವಿಟ್ಟು ನಮ್ಮ ಕನ್ನಡದ ಜನ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಒಂದು ಅದ್ಭುತವಾದಂಥ ಪಿಕ್ಚರು. ಸ್ಟಾರ್ಟ್ ಆಗಿದ್ದು ಗೊತ್ತಾಗಲ್ಲ, ಮುಗಿದಿದ್ದು ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಕಾಮಿಡಿ ಟೈಮಿಂಗ್ಸ್ ಅಂತ ಅಲ್ಲಿರೋ ಆರ್ಟಿಸ್ಟ್ ಒಂದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ನಗಿಸಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಪಿಕ್ಚರು. ಅದರಲ್ಲಂತೂ ನಮ್ಮ ಅಭಿ ಮತ್ತು ಮಲ್ರಾಜಣ್ಣ, ನಮ್ಮ ಹೀರೋ ನವೀನಣ್ಣ, ಇಟ್ಸ್ ಎಕ್ಸ್ಟ್ರಾರ್ಡ್ನರಿ. ತುಂಬ ಬ್ಯೂಟಿಫುಲ್ ಆಗೈತೆ ಪಿಕ್ಚರು. ದಯವಿಟ್ಟು ಇಂಥ ಪಿಕ್ಚರ್ನ ನೋಡದೆ ಮಿಸ್ ಮಾಡ್ಕೊಂಡ್ರೆ ಅದು ನಿಮ್ಮ ಇದು ಅಂತ ಹೇಳ್ಬೋದು. ದಯವಿಟ್ಟು ಈ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ, ಈ ಪಿಕ್ಚರ್ನ ಗೆಲ್ಲಿಸಿ ಇನ್ನೊಂದು ಪಿಕ್ಚರ್ನ ಮಾಡೋದಕ್ಕೆ ಒಂದು ಶಕ್ತಿ ಕೊಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಲೋ ನವೀನ. ಬಾಣ ಏನು ನಡೀತೈತೆ ರಾ ಮೂವಿ ಅಂತಂದರೆ ತುಂಬ ಬೇಕಾಗಿರೋದು. ತುಂಬ ಚೆನ್ನಾಗಿ ಮಾಡಿದ್ರಣ್ಣ, ಆಲ್ ದ ಬೆಸ್ಟು. ಆಮೇಲೆ ಸೀಕ್ವೆನ್ಸ್ ಹೆಂಗೈತೆ ಅಂದರೆ, ನಾನು ಥಿಯೇಟ್ರಿಗೆ ಹೋಗಿ ನೋಡಿರೋ ಮೂವಿಗಳಲ್ಲಿ ರಂಗೀತ ರಂಗ, ಅದು ಬಿಟ್ಟ ಮೇಲೆ ಆ ಸೀಕ್ವೆನ್ಸು ಇವ್ರ ಮೂವಿನಲ್ಲೇ ನಾನು ನೋಡಿರೋದು. ಅಂತಂದರೆ ಹೀರೋಯಿನ್ ಯಾಕೆ ಚೇಂಜ್ ಆದರೂ ನೆಕ್ಸ್ಟ್ ಏನು ಅಂದ್ಬಿಟ್ಟು ಅವರು ಹೇಳ್ತಾ ಇಲ್ಲ. ನೆಕ್ಸ್ಟ್ ಮೂವಿ ಇನ್ನೊಂದು ಇರುತ್ತೆ ಅಂತ ಪಕ್ಕ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಪ್ರತಿಭೆಗಳು ಬೆಳಿಬೇಕಂತಂದರೆ ಶ್ರಮ ಇರಬೇಕು. ಆ ಶ್ರಮ ನಿಮ್ಮಲ್ಲಿ ಐತೆ ಅಣ್ಣ. ಟ್ಯಾಲೆಂಟ್ ಇರೋರು ಮುಂದಕ್ಕೆ ಬರಬೇಕು. 100% ಸಕ್ಸಸ್ ಐತೆ. ನಿಮ್ಮಲ್ಲಿ ಕಲೆ ಐತೆ. ಕಲೆಗೆ ಕಲಾದೇವಿ ಯಾವತ್ತಿದ್ರೂ ಕೈ ಹಿಡ್ದೇ ಹಿಡಿತಾಳೆ. ಲೋ ನವೀನ 100% 100 ಡೇಸ್ ಓಡಲಿ. ಜೈ ಹಳ್ಳಿಕಾರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನಮ್ಮ ರೈಟ್ರು ದಿಲೀಪ್ ಅವರು ಆ್ಯಕ್ಚುಲಿ ನಿನ್ನೆ ಹೇಳಿದ್ರು ನನಗೆ ಫೋನ್ ಮಾಡಿ, ಈ ಥರ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ನೋಡಬೇಕು ಅಂತೇಳಿ. ಬನ್ನಿ ನನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ಅಂತ ನಾನು ಅವ್ರ ಜೊತೇಲಿ ಬಂದೆ. ತುಂಬ ಒಳ್ಳೆಯ ಸಿನಿಮಾ. ಹೀರೋಯಿನ್ ಆಗಿರ್ಬೋದು, ಎಲ್ಲ ಜೊತೆಲಿರೋ ಕಲಾವಿದರುಗಳು ಮತ್ತು ಟೆಕ್ನಿಷಿಯನ್, ಒಟ್ಟಲ್ಲಿ ಓವರಾಲಾಗಿ ಹೇಳಬೇಕು ಅಂದರೆ ಇದೊಂದು ಡೈರೆಕ್ಟರ್ ಸಿನಿಮಾ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಕಲಾಭಿಮಾನಿ ದೇವರುಗಳು ಎಲ್ಲರೂ ಇಷ್ಟಪಡ್ತೀರಿ. ತುಂಬ ಚೆನ್ನಾಗಿ ಕೆಲಸ ಮಾಡೋದು, ತಲೆ ಮೇಲೆ ಇಟ್ಕೊಂಡು ಹೋರಾಡ್ತೀರಾ. ದಯವಿಟ್ಟು ಈ ಸಿನಿಮಾನ ದಯವಿಟ್ಟು ಆಶೀರ್ವಾದ ಮಾಡಿ. ಕನ್ನಡ ಕಲಾಭಿಮಾನಿ ಎಲ್ಲರೂ ಬಂದು ಈ ಸಿನಿಮಾಗೆ ಆಶೀರ್ವಾದ ಮಾಡಿ. ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ನೀವು ಯಶಸ್ಸು ಕೊಟ್ಟರೆ ಅವ್ರು ಇನ್ನೂ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನವೀನ ನಮ್ಮ ಮಣ್ಣಿನ ಕಥೆ ಇದು. ಆ್ಯಕ್ಚುಲಿ ಎಲ್ರಿಗೂ ಒಳ್ಳೆಯದಾಗಬೇಕು. ಥ್ಯಾಂಕ್ ಯು. ದಯವಿಟ್ಟು ಜನಗಳ ಆಶೀರ್ವಾದ. ಆ್ಯಕ್ಚುಲಿ ನನಗೂ ಶಾಕ್ ಆಯ್ತಿದೆ ಇಂಟ್ರೊಡ್ಯೂಸಿಂಗ್ ಅಂತ ಹಾಕಿದ್ದಾರೆ ಅಂತ. ಯಾಕಂದರೆ ಇಂಡಸ್ಟ್ರಿಗೆ ಹೊಸಬರಲ್ಲ. ನಾನೇ ಒಂದು ಹೆಚ್ಚು ಕಮ್ಮಿ ಒಂದು ಡೆಕೆಡಿಂದ ನೋಡ್ಕೊಂಡು ಬಂದಿದ್ದೀವಿ. ಸಡನ್ನಾಗಿ ಇಂಟ್ರೊಡ್ಯೂಸಿಂಗ್ ಅಂತ ಬಂದಾಗ ಈಗ ಹೊಸ ಬರ್ತಾವಲ್ಲ ನನಗೆ ಎಲ್ಲರೂ ನನಗೆ ಸ್ಕ್ರೀನಲ್ಲಿ ಇಂಟ್ರೊಡ್ಯೂಸಿಂಗ್ ನವೀನ ಅಂತ ಬಂದಾಗಲೂ ನನಗೆ ನಂಬೋಕ್ಕಾಗಲಿಲ್ಲ. ಇವಾಗ ಹಳಬರು ಅಂತ ಆ್ಯಕ್ಟಿಂಗಲ್ಲೂ ಕೂಡ ಹಂಗೆ ಅನಿಸ್ತು. ಹೊಸಬರು ಥರ ಎಲ್ಲೂ ಕಾಣಿಸ್ತಿಲ್ಲ. ಒಂದು ಅದ್ಭುತವಾದ ಚಿತ್ರ ಮಾಡಿದ್ದಾರೆ. ಎಸ್ಪೆಷಲಿ ಸಾಂಗ್ಸ್ಗಳು, ರೀ ರೆಕಾರ್ಡಿಂಗು, ಸಜ್ಜುದು ವಾಯ್ಸಲ್ಲಿ ಅದು ಎಂಟರ್ಟೈನಿಂಗ್ ಆಗಿರೋ ಸಾಂಗ್ ಆಗ್ಬೋದು ಅಥವಾ ಎಮೋಷನಲ್ ಸಾಂಗ್ ಆಗ್ಬೋದು. ಭಾಳ ಅಂದರೆ ಭಾಳ ಎಮೋಷನಲ್ ಆಗಿ ಭಾಳ ಮಜವಾಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಹಳ್ಳಿ ಸಬ್ಜೆಕ್ಟ್ಗಳು ಭಾಳ ಅಂದರೆ ಭಾಳ ಅಪರೂಪ ನಮ್ಮಲ್ಲಿ ಬರೋದು. ಸೊ ಅದನ್ನು ಇಟ್ಕೊಂಡು ನಮ್ಮ ಹಳ್ಳಿಯಲ್ಲಿ ನಡೆಯೋಂಥ ವಿಷಯಗಳು, ಅಲ್ಲಿ ನಡೆಯೋಂಥ ತುಂಟಾಟಗಳನ್ನ ಇಟ್ಕೊಂಡು ಒಂದು ಲವ್ ಸ್ಟೋರಿ ಪ್ಲಸ್ ಹುಡುಗರ ಜೊತೆ ಇರೋಂಥದ್ದು ಕ್ಯಾರೆಕ್ಟರ್ಗಳು, ಒಂದು ಹೊಸ ಕ್ಯಾರೆಕ್ಟರ್ಗಳು. ನಿಂಗಣ್ಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅಂದರೆ ಅವ್ರ ಮುಖಾಂತರ ಒಂದು ಕ್ಲೈಮ್ಯಾಕ್ಸಲ್ಲಿ ಹೇಳ್ಸೋಂಥ ವಿಷಯಗಳಾಗ್ಬೋದು. ಅಂದರೆ ಲೈಫ್ನ ಹೇಗೆ ನೋಡಬೇಕು ಅನ್ನೋದು. ಸೊ ಈ ಚಿಕ್ಕ ವಿಷಯಗಳು ತುಂಬ ಅಂದರೆ ತುಂಬ ಮಜಾ ಕೊಡುತ್ತೆ. ಆ್ಯಂಡ್ ತುಂಬ ರಿಲೇಟಬಲ್ ಆಗಿದೆ ವಿಷಯ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಒಂದು 6 ಹೊಡೆದಿದ್ದಾರೆ. ಒಳ್ಳೆಯದಾಗಲಿ. ನಾನು ತುಂಬ ಎಂಜಾಯ್ ಮಾಡಿದೆ. ಒಂದು ಅದ್ಭುತವಾದ ಚಿತ್ರ. ಅಂದರೆ ಈ ಸಿನಿಮಾ ನೀವು ಮನೇಲಿ ಕೂತ್ಕೊಂಡು ನೋಡೋಂಥ ಚಿತ್ರ ಅಲ್ಲ ಇದು. ಇದು ಬಂದು ಥಿಯೇಟ್ರಲ್ಲಿ ಜನಗಳ ಮಧ್ಯೆ ನೋಡೋಂಥ ಒಂದು ಎಂಟರ್ಟೈನರು. ಯಾಕಂದರೆ ನಾನು ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ, ಜನ ನಗ್ತಾ ಇದ್ದಿದ್ದು, ಅದನ್ನು ಎಂಜಾಯ್ ಮಾಡ್ತಿದ್ದು. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಎಂಟರ್ಟೈನ್ಮೆಂಟ್ನ ತೊಗೊಂಡೋಗಿ ಆ್ಯಂಡ್ ಈ ಥರ ಹೊಸ ಪ್ರಯತ್ನಗಳನ್ನ ಸಪೋರ್ಟ್ ಮಾಡಿ. ಆವಾಗಲೇ ಒಂದು ಹೊಸ ಪ್ರತಿಭೆಗಳು ಬರೋದು. ಆ್ಯಂಡ್ ಇವರಂತೂ ಹೊಸಬರಲ್ಲ, ಬಟ್ ಸ್ಟಿಲ್ ಹೊಸಮನೆ ಆ್ಯಕ್ಟಿಂಗ್ಗೆ ಹೊಸಮನೆ. ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಒಳ್ಳೆ ಚಿತ್ರ ಮಿಸ್ ಮಾಡಿದೆ ನೋಡಿ.
ಫಿಲಮಲ್ಲಿ ಇರೋವಂಥ ಎಷ್ಟೊಂದು ಸೀನ್ಗಳು ನನ್ನ ಲೈಫಲ್ಲಿ ನಡೆದಿದೆ. ಅವರು ಹೀಗೆ ರೋಸ್ ಮೇಲೆ ಹಾಕಿ ನಡ್ಸೋದು ಮತ್ತು ಬರ್ಡೇ ಸೆಲೆಬ್ರೇಟ್ ಮಾಡೋದೆಲ್ಲ. ಸೊ ನನಗೆ ಒಂಥರ ನಾಸ್ಟಾಲಜಿಕಾಗಿ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಸಕ್ಕತ್ತಾಗಿದೆ ಫಿಲಮು. ಯಾಕೆಂತಂದರೆ ಯೂಶ್ವಲಿ ಇತ್ತೀಚಿನ ಜನ್ರೇಷನಲ್ಲಿ ಜಾಸ್ತಿ ಆ್ಯಕ್ಷನ್ ನೋಡ್ತಾ ಇರ್ತೀವಿ ನಾವು ಫಿಲಮಲ್ಲಿ. ಸೊ ಸಖತ್ ಕಾಮಿಡಿ ಇದೆ. ಆ್ಯಂಡ್ ಎಸ್ಪೆಷಲಿ ಮಂಡ್ಯ ಸ್ಲ್ಯಾಂಗ್ ಇರೋದು ಮತ್ತು ಡೈಲಾಗ್ಸ್ ಆಗಿರಬಹುದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ನವೀನ್ ಅವ್ರದ್ದು ಫಸ್ಟ್ ಫಿಲಮ್ ಅಂತ ಅನಿಸೋದೇ ಇಲ್ಲ. ಯಾಕೆಂತಂದರೆ ಡೈಲಾಗ್ ಡೆಲಿವರಿ ಅದೆಲ್ಲ ಓಕೆ, ಬಟ್ ಕೆಲವೊಂದು ಇಮೋಷನ್ ಸೀನ್ಸ್ಗಳನ್ನ ಮಾಡೋದು ಸ್ವಲ್ಪ ಕಷ್ಟ. ಚಾಲೆಂಜಿಂಗ್ ಆಗಿದ್ದಿದ್ದು ಸೀನ್ಗಳನ್ನ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಏನು ಬೇಕೋ ಅಷ್ಟೇ ಇದೆ ಸಿನಿಮಾಗೆ. ಓವರ್ ಆಗಿ ಏನಾದರೂ ಎಕ್ಸಾಜುರೇಟಿಂಗ್ ಆಗಿ ಏನೂ ಇಲ್ಲ. ಎಷ್ಟು ಬೇಕೋ ಅಡುಗೆಗೆ ಉಪ್ಪು ಎಷ್ಟು ಹಾಕಬೇಕೋ ಅಷ್ಟೇ ಇರಬೇಕು ಥರನೇ. ಏನೇನು ಇರಬೇಕೋ ಮ್ಯೂಸಿಕ್ ಆಗಿರ್ಬೋದು ಮತ್ತು ಕಾಮಿಡಿ ಆಗಿರ್ಬೋದು ಎಲ್ಲದೂ ಆ್ಯಪ್ಟ್ ಆಗಿದೆ. ಸೊ ಡೆಫಿನೆಟ್ಲಿ ಮಸ್ಟ್ ವಾಚ್ ಫಿಲಮ್. ನಾನಂತೂ ಇನ್ಸ್ಟಾಗ್ರಾಮಲ್ಲಿ ಖಂಡಿತ ಹಾಕ್ತೀನಿ ಈ ಫಿಲಮ್ ಬಗ್ಗೆ. ಆ್ಯಂಡ್ ನೀವು ನೋಡಿಲ್ಲ ಅಂತಂದರೆ ದಯವಿಟ್ಟು ಈ ಫಿಲಮ್ನ ನೋಡಿ. ಆಲ್ ದ ಬೆಸ್ಟ್ ನವೀನ ಸಿನಿಮಾ ನೋಡ್ದು ಬಾಸ್ ಅಂದಾಗದೆ ನನಗೆ ಎಷ್ಟು ಖುಷಿ ಆಯ್ತಾ ಇದೆ ಅಂದರೆ ಅದೇ ಬಾಸಲ್ಲಿದ್ದೀನಿ ಅವಾಗಲಿದ್ದ ನಾನು. ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲರೂ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡೋರೆ. ಎಷ್ಟೋ ಕಡೆ ಹೊಟ್ಟೆ ಉಣ್ಣಾಗಷ್ಟು ನಗು ಬಂದದೆ. ಆ್ಯಕ್ಟಿಂಗ್ ಸೂಪರ್ ಅಂದರೆ ಮ್ಯೂಸಿಕ್ ಸೂಪರ್ ಆಗೈತೆ. ಮ್ಯೂಸಿಕ್ ಕೇಳೋಕ್ಕಾದ್ರೂ ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಈಗಲೇ ಹೇಳ್ತೀವಿ, ಥಿಯೇಟ್ರಿಗೆ ಬಂದು ಮಿಸ್ ಮಾಡದೆ ನೋಡಿರಿ. ಆಮೇಲೆ ದಯವಿಟ್ಟು ಇಡೀ ಟೀಮ್ ಒಂದು ಸತಿ ದೃಷ್ಟಿ ತೆಗೆಸ್ಕೊಡಿ, ಹುಷಾರಿಲ್ಲ. ಸೂಪರ್ ಜಾಬ್ ಸರ್. ಪ್ಲೀಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾನಂತೂ ಅದೇ ವೈಬಲ್ಲಿದ್ದೀನಿ. ನಾಳೆವರೆಗೂ ಇದೇ ಭಾಷೆಯಲ್ಲಿ ಮಾತಾಡ್ತಿರ್ತೀನಿ ನಾನು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ರೀತಿಯಿಂದ ನವೀನ್ ಮಾಮ ಇಂದು ಲೋ ನವೀನ ಸಿನಿಮಾ ನೋಡಬೇಕು ಅನ್ಕೊಂಡು ಬಂದವಳೆ. ಅಪ್ಪ ಅಮ್ಮನ್ನು ಕರ್ಕೊಂಡು ಅವಳು ಬಂದವಳೆ. ಪಿಕ್ಚರ್ ಇಷ್ಟ ಆಯ್ತಪ್ಪ? ಹೆಂಗಿತ್ತಪ್ಪ? ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಇತ್ತು. ಅಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿ ನಗಾಡ್ದ ನೀನು? ಖುಷಿಯಾಗಿತ್ತ? ಖುಷಿ ಪಡ್ತಿದ್ಲು. ಫೈನಲಿ ನಂತರ ನವೀನ್ ಮಾಮನು ಚೆನ್ನಾಗಿ ಹತ್ತಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮೂವಿ ತುಂಬ ಇಷ್ಟ ಆಯಿತು. ಚುಕ್ಕಿತಾರೆಯಿಂದಲೂ ಈ ಒಂದು ಲೋ ನವೀನ ಸಿನಿಮಾ ಬಗ್ಗೆ ನವೀನ್ ಯಾವಾಗಲೂ ಹೇಳ್ತಾನೆ ಇರೋರು, ಇನ್ನೊಂದು ಸಾಂಗ್ ಬಾಕಿ ಇದೆ ಮೇಡಮ್, ಇನ್ನೊಂದು ಶೂಟಿಂಗ್ ಇಲ್ಲೊಂದಷ್ಟು ಮಾಡಬೇಕು, ಇವ್ರ ಕೈಲಿ ಕೋರಸ್ ಆಡಿಸ್ತೀನಿ, ಈ ಥರದ್ದೆಲ್ಲ ಯಾವಾಗಲೂ ಈ ಮೂವಿ ಬಗ್ಗೆ ಹೇಳ್ತಾ ಇರೋರು. ಸೊ ನಮಗೆ ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗೆ ಮಾಡಿರ್ಬೋದು ನವೀನ್ ಅಂತ ಹೇಳಿ. ಅವ್ರ ಆ್ಯಕ್ಟಿಂಗ್ ಚುಕ್ಕಿತಾರೆಯಲ್ಲಿ ಇವ್ರ ತಂದೆ ರೋಲ್ ಮಾಡಿದಾಗ ನೋಡ್ತಾ ಇರ್ತಿದ್ವಿ, ತುಂಬ ನ್ಯಾಚುರಲ್ ಆಗಿ ಮಾಡ್ತೀರಾ ನವೀನ್ ಅಂತ ಹೇಳ್ತಿದ್ದೆ. ಸೊ ಒಂದು ದೊಡ್ಡ ಪರದೆ ಮೇಲೆ ನವೀನ್ನ ಹೀರೋ ಆಗಿ ನೋಡೋದು ಒಂದು ತುಂಬ ಖುಷಿ ಆಯಿತು ನಮಗೆ. ಸಾಂಗ್ಸ್ ಚೆನ್ನಾಗಿದೆ, ಅವರೇ ಹಾಡಿರೋದು. ಆ್ಯಂಡ್ ಯೂಶ್ವಲಿ ನನಗೆ ಸ್ಯಾಡಿಸ್ಟ್ ಅಂತಾರೆ, ಅಷ್ಟು ಚೆನ್ನಾಗಿ ಕಾಮಿಡಿ ಇದ್ರು ಯಾಕೆ ನಗಲ್ಲ ಅಂತ. ನನಗೆ ನ್ಯಾಚುರಲ್ ಆಗಿ ಅಂದರೆ ನಗಿಸ್ಬೇಕು. ಈ ಮೂವಿಲಿ ಗೊತ್ತಿಲ್ಲ ನಗ್ತಾ ಇದೆ. ನನ್ನ ಗಂಡ ನನ್ನ ನಗೋದು ನೋಡಿ ಸರ್ಪ್ರೈಸ್ ಆಗ್ತಿದ್ರು, ನೀನು ನಗ್ತಿದ್ಯಾ ಫೈನಲಿ ಅಂತ. ಗೊತ್ತೇ ಆಗಲ್ಲ ಯಾವಾಗ ನಗೋಕೆ ಶುರು ಮಾಡ್ತೀವಿ ಅಂತ. ಸೆಕೆಂಡ್ ಹಾಫಲ್ಲಂತೂ ತುಂಬಾ ಮಜಾ ಇದೆ, ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಹಾನೆಸ್ಟಾಗಿ ಹೇಳ್ತಿದ್ದೀನಿ, ನವೀನ್ ಸಗದಾಗಿದೆ ಮೂವಿ. ಕುತ್ಕೊಂಡು ಮನ್ಸಾರೆ ಬಂದು ನಗ್ಬೋದು ಯಾರು ಬೇಕಾದ್ರೂ. ಕನ್ನಡದಲ್ಲೂ ಒಂದು ಒಳ್ಳೆ ಮೂವಿ ಬಂದಿದೆ. ಎಲ್ಲರೂ ಬನ್ನಿ, ಥಿಯೇಟರಿಗೆ ಬನ್ನಿ, ಇಂಥ ಮೂವಿನ ಗೆಲ್ಲಿಸಿ. ಆಗ ಮತ್ತಷ್ಟು ಒಳ್ಳೊಳ್ಳೆ ಮೂವಿನ ನಮ್ಮ ಕನ್ನಡಿಗರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಒಳ್ಳೆ ಮೂವಿ ಬರೋಲ್ಲ ಅಂತ ಹೇಳ್ತೀವಿ, ಬಂದಾಗ ಥಿಯೇಟ್ರಿಗೆ ಬಂದು ನೋಡೋ ಮನಸ್ಸೇ ಮಾಡೋದಿಲ್ಲ ನಾವು. ಇನ್ನೆಲ್ಲೋ ಸಿನಿಮಾ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ನೋಡುವಾಗ ಈ ಮೂವಿ ಚೆನ್ನಾಗಿತ್ತಲ್ಲ, ನಾವು ನೋಡ್ಬೇಕಿತ್ತು ಥಿಯೇಟ್ರಿಗೆ ಹೋಗಿ ಅಂತ ಅನ್ಕೋತೀವಿ. ಆ ತಪ್ಪು ಮಾಡಬೇಡಿ. ಡೆಫಿನೆಟಾಗಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಈ ಮೂವಿ ಸಖತ್ ಕಿಕ್ ಕೊಡುತ್ತೆ, ಮನ್ಸಾರೆ ನಗ್ತೀರಾ. ಥಿಯೇಟರಿಗೆ ಬಂದು ನೋಡಿ, ಮಿಸ್ ಮಾಡಬೇಡಿ. ನನಗೆ ಇವಾಗ ಲೋ ನವೀನ ಸಿನಿಮಾ ನೋಡಿದ್ದೀನಿ. ಆ್ಯಂಡ್ ಸಿನಿಮಾ ತುಂಬ ಇಷ್ಟ ಆಯಿತು ನನಗೆ ಪವನಣ್ಣ ತುಂಬ ಕ್ಲೋಸ್ ಆಗಿ ಗೊತ್ತಿರೋದ್ರಿಂದ ಈ ಸಿನಿಮಾ ಎಂಟೈರ್ ಪ್ರೋಸೆಸ್ ನೋಡಿದೆ ನಾನು. ಅಂದರೆ ಅದರ ಮೇಕಿಂಗ್ ಆಗಲಿ ಅಥವಾ ಅದು ಆಫ್ಟರ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲೂ ನನ್ನ ಜೊತೆಲೇ ಇದೆ. ಸೊ ಹಾಗಾಗಿ ಅದನ್ನ ಬಿಟ್ಟು ಈಗ ಔಟ್ಪುಟ್ ನೋಡೋಕ್ಕೆ ಒಂದು ಫುಲ್ ಸ್ಟ್ರೆಚ್ಚಲ್ಲಿ ನೋಡೋಕ್ಕೆ ನನಗೆ ತುಂಬ ಖುಷಿ ಆಯಿತು ಮೊದಲನೇದಾಗಿ. ಆ್ಯಂಡ್ ಇದರ ಕಾಮಿಕ್ ಸೆನ್ಸ್ ಆಗಲಿ ಅಥವಾ ಇರೋ ಹಿಡನ್ ಮೆಟಫೋರ್ಗಳಾಗಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಆ್ಯಕ್ಟರ್ ಆದ್ರಿಂದ ನನಗೆ ತುಂಬ ಇಷ್ಟ ಆಗಿದ್ದು ಪ್ರತಿಯೊಬ್ಬ ಕ್ಯಾರೆಕ್ಟರ್, ಅದು ಹೀರೋ ನವೀನಣ್ಣ ಆಗಲಿ ಅಥವಾ ಹೀರೋಯಿನ್ ಅವರಾಗಲಿ ಅಥವಾ ಪ್ರತಿಯೊಂದು ಚಿಕ್ಕ ಕ್ಯಾರೆಕ್ಟ್ರು ಅದ್ಭುತವಾಗಿ ನ್ಯಾಚುರಲ್ ಆಗಿ ನಟಿಸಿದ್ದಾರೆ. ಸೊ ಅದು ನಾನು ಆ್ಯಕ್ಟರ್ ಆಗಿ ನನಗೆ ತುಂಬ ಖುಷಿ ಆಗ್ತಾ ಇತ್ತು ಸ್ಕ್ರೀನ್ ನೋಡೋಕ್ಕೆ, ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂತ.
ಆ್ಯಂಡ್ ಒಟ್ಟು ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾರನ್ನೋ ಲವ್ ಮಾಡಿರ್ತೀವಿ ಅಥವಾ ನಮ್ಮ ಹುಡುಗರು ಯಾರೋ ನನ್ನ ಕಾಳು ಎಳೆದಿರ್ತಾರೆ, ಇದೆಲ್ಲ ನಾವು ಕನೆಕ್ಟ್ ಆಗ್ತಾ ಇದ್ವಿ ಅದ್ರಾಗೆ. ಸೊ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ ಥಾಟ್ಫುಲ್ ಮೂವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಟೆಕ್ನಿಕಲಿ ಮಾತಾಡಬೇಕು ಅಂದರೆ ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ಆ್ಯಂಡ್ ಆ್ಯಕ್ಟಿಂಗ್ ಅದ್ಭುತ, ಡೈರೆಕ್ಷನ್ ಎಲ್ಲವೂ ತುಂಬ ಒಂದು ಬ್ಯೂಟಿಫುಲ್ಲಾಗಿ ಹೊಂದ್ಕೊಂಡು ಬಂದಿದೆ. ಆ್ಯಂಡ್ ನನಗಂತೂ ಈ ಸಿನಿಮಾ ತುಂಬ ಖುಷಿ ಆಯಿತು. ಪ್ಲೀಸ್ ದಯವಿಟ್ಟು ಈ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದರೆ ಈ ಸಿನಿಮಾ ಮಾಡಬೇಕು ಅಂತ ಹೇಳೋದು ಬಂದಿದ್ದೀನಿ. ಈ ಸೂಪರ್ 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 ಹಿಟ್ ಆಗಿರುವಂಥ ಸಿನಿಮಾ. ಈ ಸಿನಿಮಾ ನಾನು ಇವತ್ತು ನೋಡದೇ ಇದ್ದಿದ್ರೆ ಬಹುಶಃ ಏನೋ ಒಂದು ದೊಡ್ಡನ್ನ ಕಳ್ಕೊತಾ ಇದ್ದೆ ಅಂತ ಅನ್ಸುತ್ತೆ. ಯಾಕೆಂದರೆ ನಾವೇ ಎಷ್ಟೊಂದು ಪ್ರಯೋಗಗಳನ್ನ ಮಾಡ್ತಿರ್ತೀವಿ, ಶಾರ್ಟ್ ಮೂವಿ ಮೂಲಕ ಆಗಿರ್ಬೋದು, ರೀಲ್ಸ್ ಮೂಲಕ ಆಗಿರ್ಬೋದು. ಆದರೆ ಅಮೇರಿಕಾದಲ್ಲಿದ್ದು ಇಲ್ಲಿಗೆ ಬಂದು ಇಲ್ಲಿನ ಕಲಾವಿದರು ಪ್ರತಿಭೆಯನ್ನು ನೋಡಿ ಇಲ್ಲಿ ಬಂದು ಒಂದು ಸಿಂಪಲ್ ಕಥೆನ ತೊಗೊಂಡು, ಯಾಕೆಂದರೆ ನಾನು ಒಂದು ಕಥೆನ ಮಾಡ್ಕೊಂಡು ಏನೇನೋ ಯೋಚನೆ ಮಾಡ್ತಿರ್ತೀವಿ, ಏನು ಯೋಚನೆ ಮಾಡ್ತೀವಿ, ಬಟ್ ಇಲ್ಲೇ ಇರುತ್ತೆ ಒಂದು ಸಣ್ಣ ಲೈನು, ನಾವು ಅದನ್ನು ಗಮನಿಸೇ ಇರಲ್ಲ. ಸೊ ಆ ಥರ ಒಂದು ಸ್ಟೋರಿನ ತೊಗೊಂಡು ಮಾಡಿರೋದು ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಬ್ಯೂಟಿಫುಲ್, ವಂಡರ್ಫುಲ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ ಟು ಮೈ ಅಳೆಯ ಸ್ವೀಟ್ ಹಾರ್ಟ್. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಮೇಡಮ್ದು, ನಿನ್ನ ಇನ್ನೋಸೆನ್ಸ್ನ ನೋಡಿದ್ರೆ ಯಾರಿಗೆ ಬೇಕಾದರೂ ಲವ್ ಆಗುತ್ತೆ ಕಣೋ, ಯಾರಿಗೆ ಬೇಕಾದರೂ ಇಷ್ಟ ಆಗುತ್ತೆ. ಸೊ ಈ ಸಿನಿಮಾ ನೋಡಿದ್ರೆ ಯಾರಿಗೆ ಬೇಕಾದರೂ ಲವ್ ಆಗುತ್ತೆ, ಯಾರಿಗೆ ಬೇಕಾದರೂ ಇಷ್ಟ ಆಗುತ್ತೆ. ಇಲ್ಲಿ ನಾವು ನಮ್ಮದೇ ಯೋಚನೆ ಇದ್ದೀವಿ, ಸಮಕ್ಕೆ ಬೇರೆ ನಾವು ಸಿನಿಮಾ ಬಗ್ಗೆ ಯೋಚನೆ ಮಾಡ್ತೀವಿ, ಯಾವ್ಯಾವ ಆ್ಯಕ್ಟರ್ಸ್ ಇದ್ದಾರೆ ಅಂತ ನೋಡಿದ್ರೆ ನಮ್ಮ ಬಾಸುಮತಿ ಬಂದಿಲ್ವಾ ಅಂತ ಲಾಸ್ಟ್ಲಿ. ಸೊ ಅಷ್ಟು ಕನೆಕ್ಟ್ ಆಗಿದ್ದೀವಿ. ಇದಕ್ಕಿಂತ ಒಳ್ಳೆ ಸಿನಿಮಾ ಕೊರೋನಾ ಆದಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದೇ ಇಲ್ಲ, ನಾನೇ ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ಕಾಮಿಡಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ನೀವು ಕೊರೋನಾ ಆದ್ಮೇಲೆ ತೋರಿಸ್ಬಿಡಿ, ನಾನೇ ಹೇಳ್ತೀನಿ. ಅದು 100% ಚಾಲೆಂಜ್. ಎಂಥವ್ರಿಗಾದ್ರೂ 1 ಲಕ್ಷ ಕೊಡ್ತೀನಿ, ನೀವು ನಗಬೇಡಿ ಅಂತ ಹೇಳಿದ್ರು ನಗುವಂಥ ಸಿನಿಮಾ. ಪ್ಲೀಸ್ ನೋಡಿ. ಇದು ಕೆಲವೊಂದು ಮೂವೀಸು ಟಿವಿ ಬೇಕಾದ್ರೂ ನೋಡಿ ಅಂತ ನಾನೇ ಎಷ್ಟೋ ಸತಿ ಹೇಳಿದ್ದೀನಿ. ಬಟ್ ಈ ಟಿವಿಗೆ ಅಂತ ಮಾಡಿರ್ಬೋದು, ಬಟ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋ, ಥಿಯೇಟ್ರಿಗೆ ಅಂತ ಮಾಡಿರೋಂಥ ಡಿಸೈನ್ ಇದೆ ಗೊತ್ತಾ, ಆ ಡಿಸೈನ್ ಸೂಪರ್. ಥಿಯೇಟ್ರಿಗೆ ಅಂತಲೇ ಕೂತ್ಕೊಂಡು ನೋಡಬೇಕು, ನೀವು ಥಿಯೇಟ್ರಿಗೆ ಬರಬೇಕು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಕಸ ಕೊಟ್ಟು ರೋಲ್ ಕೊಟ್ಟಿದ್ರು ಮಾಡಿಬಿಡ್ತಿದ್ದೆ ಸರ್. ಈ ಸಿನಿಮಾದೆಲ್ಲ ಸಾಕಾಗಿದೆ. ಏನು ಪ್ರೀಮಿಯರ್ ಶೋಗೆ, ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ಕರೆದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಕಾಮಿಡಿ ಶೋ ಫನ್ ಎಲ್ಲಿನೂ ಒಂಚೂರು ಮಿಸ್ ಆಗ್ದಿರೋ, ಲೈಕ್ ತುಂಬ ನಕ್ಕೊಂಡು ಮಚ್ಚವಾಗಿ ಕೂತಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರ್ ಓವರ್ ನಮ್ಮ ನವೀನ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಸಿಂಗರು, ತುಂಬ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ಅದು ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರಿಗೂ ಹೇಳೋದಂದರೆ ಈ ಸಿನಿಮಾ ಲೋ ನವೀನ ಅನ್ನೋದು ಬಂದು ನೋಡಿ ಅಂತ ಆಶಿಸ್ತೀನಿ. ಸೊ ಮೂವಿ ತುಂಬ ಚೆನ್ನಾಗಿದೆ. ಇವ್ರನ್ನ ಫಸ್ಟ್ ನಾನು ಸಾಂಗ್ಗಳು, ಇವ್ರು ಸುಮಾರು ಸಾಂಗ್ಗಳು ಕೇಳಿದ್ದೀನಿ. ಫಸ್ಟ್ ಟೈಮ್ ಇವ್ರು ಆ್ಯಕ್ಟ್ ಮಾಡ್ತಿರೋದು ನೋಡ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಚೆನ್ನಾಗಿದೆ ಮೂವಿ. ತುಂಬ ನಗ್ತಾ ಇದ್ವಿ, ಕುತ್ಕೊಂಡು ಫುಲ್ ನಗ್ತಾನೇ ಇದ್ವಿ. ತುಂಬ ಫನ್ನಿಯಾಗಿದೆ, ಸಖತ್ತಾಗಿದೆ. ಬಂದೆಲ್ಲರೂ ವಾಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನಿಮ್ಮ ಪ್ರೀತಿಯ ಪೂರ್ವಶ್ರೀ ಮಾಡುವ ನಮಸ್ಕಾರಗಳು. ಲೋ ನವೀನ ಸಿನಿಮಾ ನಿಜವಾಗ್ಲೂ ಅವ್ರ ಆ್ಯಕ್ಟಿಂಗು ಹಾಡುಗಳು ಕೇಳಿ ನಾನೇ ಫ್ಯಾನ್ ಆಗಿದ್ದೆ. ಬಟ್ ಆ್ಯಕ್ಟಿಂಗ್ ನೋಡಿ ನಿಜವಾಗ್ಲೂ ಇನ್ನೂ ಫ್ಯಾನ್ ಆಗಿಬಿಟ್ಟೆ. ಒಂದು ಕನ್ನಡಕ್ಕೆ ಒಳ್ಳೆ ಸಿನಿಮಾ, ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಾನು ಮಾಡಿದ್ದೀನಿ ಅಂತಲ್ಲ, ಪ್ರತಿಯೊಬ್ಬರೂ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಅದ್ಭುತವಾಗಿ ಹಳ್ಳಿ ಸೊಗಡಿನಲ್ಲಿ ಸಿನಿಮಾ ಮಾಡಿದ್ದಾರೆ. ಅದೆಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂದರೆ ಮನುಷ್ಯರಿಗೆ ಪ್ರತಿದಿನ ಹೆಣ್ಗಾಡೋದು ಹೊಡೆದಾಡೋದು ಇದು ಇದ್ದಿದ್ದೆ. ಈ ಥರ ಒಂದು ಎರಡು ಅವರು ನಾವು ನಗ್ನಗ್ತಾ ಇರ್ತೀವಿ ಅಂತ ಅಂದರೆ ಅದಕ್ಕೆ ಫುಲ್ಲು ಪೈಸಾ ಉಸಿದು. ಆಗಾಗ ಇವರು ಶಂಕರ್ನಾಗ ಅಣ್ಣನ ಥರ ಕಾಣಿಸ್ಕೊಂಡ್ರು. ನನಗೆ ಇದು ನನ್ನೊಬ್ಳಿಗೋ ಅಥವಾ ಎಲ್ಲರಿಗೋ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಆ ಥರ ಫೀಲ್ ಆಯಿತು. ಮತ್ತು ಪ್ರತಿಯೊಬ್ಬರು ನಮ್ಮ ನಾಯಕಿ ಆಗಿರ್ಬೋದು, ನಮ್ಮ ಹೀರೋ, ನಿಜವಾಗ್ಲೂ ನನ್ನ ಮುದ್ದಿನ ಮಗ. ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ದಯವಿಟ್ಟು ಮಿಸ್ ಮಾಡ್ಕೊಂಡವರು ಫೀಲ್ ಮಾಡ್ತೀರಾ, ಆ ಥರ ಮಾಡ್ಕೋಬೇಡಿ, ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವತ್ತು ನಮ್ಮ ಸಿನಿಮಾ ಎರಡನೇ ಫಸ್ಟ್ ವೀಕ್ ಮುಗಿದು ಸಕ್ಸಸ್ಫುಲಿ ಸೆಕೆಂಡ್ ವೀಕ್ ಹೋಗ್ತಾ ಇದೆ. ನಮಗೆ ಈ ಸೆಕೆಂಡ್ ವೀಕ್ನಲ್ಲಿ ಸಾಕಷ್ಟು ಕಡೆ ಇವತ್ತೂ ಕೂಡ ಹೌಸ್ಫುಲ್ ನಡೀತಾ ಇದೆ. ಮೈಸೂರಿನಲ್ಲಿ, ಚಾಮರಾಜನಗರ, ಮಂಡ್ಯ, ಬೆಂಗಳೂರು
ಮತ್ತು ಹಾಸನ್ನು ಮತ್ತು ನಂಜನಗೂಡು ಹೀಗೆ ಹಲವಾರು ಕಡೆ ಸಿನಿಮಾನ 100 ಜನ ನೋಡಿದವರು 200 ನೋಡ್ತಾ ಇದ್ದಾರೆ, 200 ನೋಡಿದವರು 300 ನೋಡ್ತಾ ಇದ್ದಾರೆ. ಹೀಗೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪಬ್ಲಿಸಿಟಿ ನಾವು ಮಾಡ್ತಾ ಇದ್ವಿ. ಆದರೆ ಜನಗಳು ಬಾಯಿಂದ ಬಾಯಿಗೆ ಪಬ್ಲಿಸಿಟಿ ಮಾಡಿಕೊಂಡು ಸಾವಿರಾರು ಜನ ನೋಡ್ತಾ ಇದ್ದಾರೆ. ನಾವೆಲ್ಲ ಇಡೀ ನಮ್ಮ ಲೋ ನವೀನ ಚಿತ್ರತಂಡ ತುಂಬ ಖುಷಿಯಾಗಿದ್ದೀವಿ. ಯಾಕೆಂದರೆ 100 ಕೋಟಿ ಸಿನಿಮಾಗಳು ಬರ್ತವೆ, ಆದರೆ ನಮ್ಮಂಥ ಪುಟ್ಟ ಸಿನಿಮಾಗಳು ವಾರಕ್ಕೆ 8-10 ರಿಲೀಸ್ ಆಗ್ತಾ ಇರ್ತವೆ. ಸೊ ನಮ್ಮಂಥ ಈ ಥರ ಕಂಟೆಂಟ್ ಇರುವಂಥ ಸಿನಿಮಾಗಳು ಕನ್ನಡದಲ್ಲಿ ಬರಲ್ಲ, ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬರುತ್ತೆ, ಕನ್ನಡದಲ್ಲಿ ಬರಲ್ಲ ಅಂತಿರಲ್ಲ. ಬಟ್ ಬಂದಾಗ ಜನಗಳು ಥಿಯೇಟ್ರಿಗೆ ಬಂದು ನೋಡಲ್ಲ, ಅದೊಂದೇ ನಮಗೆ ತುಂಬ ಬೇಜಾರಾಗೋದು. ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಬಂದು ಥಿಯೇಟ್ರಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಥಿಯೇಟರ್ಗೆ ಬಂದು ಎಂಜಾಯ್ ಮಾಡಿ. ನನ್ನ ಸಿನಿಮಾ ಅಂತಲ್ಲ, ಅಫ್ಕೋರ್ಸ್ ನಮ್ಮ ಸಿನಿಮಾ ಇದು, ಬಟ್ ಆಸ್ ಎನ್ ಆಡಿಯನ್ ನಾನು ನೋಡಿದಾಗಲೂ ಈಗ ಆಲ್ರೆಡಿ ನಾನು ಎಲ್ಲ ಜೊತೆ ಶೋಸ್ ಎಲ್ಲ ಕಡೆ ಪ್ರಮೋಷನ್ಸ್ ಓಡಾಡಿ ಅರೌಂಡ್ 7-8 ಟೈಮ್ಸ್ ನೋಡಿದ್ದೀನಿ. ಅಷ್ಟು ಸಲನೂ ಸೇಮ್ ಫೀಲಿಂಗ್ ಬರುತ್ತೆ. ಒಂಥರ ಎಷ್ಟು ಫ್ರೆಶ್ ಫೀಲ್ ಇದೆ. ಒಂದು ಹಳ್ಳಿ ಸೊಗಡು ಇರ್ಬೋದು, ನಮ್ಮ ಕನ್ನಡತನನ ಎತ್ತಿ ಹಿಡಿಯೋವಂಥದ್ದು. ಈವನ್ ಕಮಿಂಗ್ ಟು ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನವೀನ್ ಸಜ್ಜು ಅವರು ಅಂದರೆ ಭಾಳ ಹೆಮ್ಮೆ ಆಗುತ್ತೆ. ಅಂದರೆ ಆ ಥರ ಒಂದು ಪ್ರತಿಭಾವಂತರ ಜೊತೆ ನಾವು ಕೆಲಸ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಲ್ಲ ಅಂತ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಮಿಸ್ ಮಾಡ್ಕೊಳ್ಳೇಬೇಡಿ. ಇದೊಂದು ಲೈಫ್ ಟೈಮ್ ಮೆಮೊರಿ ಆಗುತ್ತೆ. ನಿಮ್ಮ ಸಹೋದರರು, ಗೆಳೆಯರ ಜೊತೆ ಕೂತ್ಕೊಂಡು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಗುವಂಥ ಒಂದು ಲೈಫ್ ಟೈಮ್ ಮೆಮೊರಿ ಸಿಗುತ್ತೆ. ನೀವು ತುಂಬ ವರ್ಷಗಳೇ ಆಗಿರುತ್ತೆ ಈ ಥರ ಒಂದು ಸಿನಿಮಾನಲ್ಲಿ ನಕ್ಕಿ. ಆಯ್ಸ್ವೆ ಪೈಸಾ ವಸೂಲ್, ಎಲ್ಲರೂ ಹೇಳ್ತಿರೋಕ್ಕೆ ಪೈಸಾ ವಸೂಲ್. ಇದು ಟ್ರೂಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ನನಗೆ ಒಂಥರ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿದೆ. ಆ್ಯಸ್ ಅ ಲೀಡ್ ಒಂಥರ ಫಸ್ಟ್ ಸಿನಿಮಾದಲ್ಲೇ ನನ್ನ ಓರಿಯೆಂಟೆಡ್ ಒಂದು ಸಾಂಗ್ ಸಿಕ್ಕಿದೆ. ಭಾಳ ಒಂಥರ ಖುಷಿ ಆಗ್ತಿದೆ. ಏನು ಔಡಿಗೆ ಸೊ ಲಕ್ಕಿ ಅಂತ ಅನ್ನಿಸ್ತಿದೆ. ಈ ಸಿನಿಮಾ ಒಂದು ಮಾತಿಲ್ಲ ಅಡುಗೆ, ಇಟ್ ಇಸ್ ಪರ್ಫೆಕ್ಟ್. ಎಂಜಾಯ್ ಮಾಡ್ತೀರಾ. ಪ್ಲೀಸ್ ಬಂದು ಎಲ್ಲರೂ ಥಿಯೇಟರ್ ಸೇರಿ.